ಕಾರಣವಾಗಿರತಕ್ಕಂತಹ ನವಾಜ್ ಶರೀಫ್ ಆಗಿರಬಹುದು ಅಥವಾ ಹಿಂದಿನ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಆಗಿರಬಹುದು. ಇದುವರೆಗೂ 27 ಪ್ರಧಾನಿಗಳಾಗಿದ್ದಾರೆ. ಅವರಲ್ಲಿ ಯಾರೊಬ್ಬರು ಕೂಡ ಏನಂತಂದರೆ ಒಳ್ಳೆಯವರಾಗಿ ಹೆಸರು ಪಡಿಲೇ ಇಲ್ಲ ಪ್ರಧಾನಮಂತ್ರಿಗಳ ಪಟ್ಟಿಯಲ್ಲಿ ಯಾರು ಪಾಕಿಸ್ತಾನದಲ್ಲಿ. 1900 ಅಂದರೆ ಭಾರತ ಮತ್ತು ಪಾಕಿಸ್ತಾನ ಒಂದೇ ದಿನ ಸ್ವತಂತ್ರವಾದರೂ ಕೂಡ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಭಾರತ ಮತ್ತು ಪಾಕಿಸ್ತಾನದ ಡಿಫ್ರೆನ್ಸ್ ಏನಂತಂದರೆ ಭಾರತ ವಿಶ್ವದ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ, ಪಾಕಿಸ್ತಾನ ವಿಶ್ವದ ಪವರ್ಫುಲ್ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇಷ್ಟೇ ಡಿಫ್ರೆನ್ಸು. ಆದರೆ ಈಗ ಇಷ್ಟೆಲ್ಲ ಇದ್ದರೂ ಕೂಡ ಪಾಕಿಸ್ತಾನದಲ್ಲಿ ಏನಂತಂದರೆ ಹಾಲಿಗೆ 1 ಲೀಟರ್ ಹಾಲಿಗೆ 150 ರೂಪಾಯಿ ಇದೆ. ದಿನಬಳಕೆ ವಸ್ತುಗಳು ಗಗನಕ್ಕೇರಿದೆ. ಮಣ್ಣು ತಿನ್ನೋದಕ್ಕೆ ಮಣ್ಣು ಇಲ್ಲ ಅಲ್ಲಿ, ಅದು ಕೂಡ ವಿಷ. ಉಸಿರಾಡುವಂತಹ ಗಾಳಿಯೂ ಕೂಡ ವಿಷಯವಾಗಿದೆ. ಅಂದರೆ ಪಾಪದ ಕೂಡ ತುಂಬಿದಾಗ ಹೆಂಗೆ ಆಗತ್ತಲ್ಲ, ಸೊ ಹಂಗಾಗಿದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ. ಭಾರತದ ಜೊತೆಗೆ ಯುದ್ಧ ನಡೆಸಿದ್ರೆ ಪಾಕಿಸ್ತಾನ ಮತ್ತಷ್ಟು ಬರ್ಬಾದಾಗಿ ಬೀದಿಗೆ ಬೀಳೋದು ಪಕ್ಕಾ ಆಗಿದೆ. ಯಾಕಂತಂದರೆ ಬಡತನದಿಂದ ಕಂಗೆಟ್ಟಿರುವಂತಹ ಪಾಕಿಸ್ತಾನದಲ್ಲಿ ಹಾಲು, ಅಕ್ಕಿ ಮತ್ತು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ದಿನನಿತ್ಯದ ವಸ್ತುಗಳು ಈಗಾಗಲೇ ಏನಂತಂದರೆ ಬೆಲೆ ಏರಿಕೆಯಿಂದಾಗಿ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಇದೇ ನವಾಜ್ ಶರೀಫ್ ಶಹಬಾಜ್ ಶರೀಫ್ಗೆ ಈಗಾಗಲೇ ಏನಂತಂದರೆ ಪಾಕಿಸ್ತಾನದ ಹಣದುಬ್ಬರದಿಂದಾಗಿ ಬೆಂದು ಉರಿತಾ ಇದೆ. ಆದರೆ ಈಗ ಪಾಕಿಸ್ತಾನದ ರೂಪಾಯಿ ಸುಮಾರು 0.30 ಭಾರತೀಯ ರೂಪಾಯಿಗೆ ಸಮನಾಗಿದೆ. ಭಾರತೀಯ ರೂಪಾಯಿ ಬೆಲೆ 3.33 ರೂಪಾಯಿಗೆ ಪಾಕಿಸ್ತಾನದ ರೂಪಾಯಿ ಇದೆ. ಈಗ ಹಿಟ್ಟಿಗೆ 610 ರೂಪಾಯಿ ಇದೆ. ಜೊತೆಗೆ ಎಣ್ಣೆ ಬೆಲೆ 500 ರೂಪಾಯಿ ಇದೆ. ಅಡುಗೆ ಎಣ್ಣೆ ಬೆಲೆ ಭಾರತದಲ್ಲಿ ಸಾಮಾನ್ಯವಾಗಿ 250 ರೂಪಾಯಿಗೆ ಲಭ್ಯವಾಗುವ 5 kg ಹಿಟ್ಟಿನ ಪ್ಯಾಕೆಟ್ ಪಾಕಿಸ್ತಾನದಲ್ಲಿ 600 ರೂಪಾಯಿ ಆಗಿದೆ. ಜೊತೆಗೆ ಬೆಲೆ ಬಾಳುವಂತಹ ಅಂದರೆ 1 ಲೀಟರ್ ಅಡುಗೆ ಎಣ್ಣೆ ಬೆಲೆ 500 ರೂಪಾಯಿ ಆಗಿದೆ. ನಮ್ಮಲ್ಲಿ ಒಂದು 250-200 ರೂಪಾಯಿಗೆ ಸಿಗುತ್ತೆ, ಆದರೆ 500 ರೂಪಾಯಿ ಆಗಿದೆ. ಮತ್ತು ಇನ್ನು ಮೊಟ್ಟೆಗೆ 25 ರೂಪಾಯಿ, ಸಕ್ಕರೆಗೆ 180 ರೂಪಾಯಿ ಪ್ರತಿ kg ಅಂತ ಹೇಳಲಾಗ್ತಿದೆ. ಭಾರತದಲ್ಲಿ ಏನು ಮೊಟ್ಟೆಗೆ 5ರಿಂದ 6 ರೂಪಾಯಿ ಅಥವಾ 7 ರೂಪಾಯಿ ಇರ್ಬೋದು, ಆದರೆ ಒಂದು ಮೊಟ್ಟೆಗೆ 25 ರೂಪಾಯಿ ಆಗಿದೆ. ಜೊತೆಗೆ 1 kg ಸಕ್ಕರೆಗೆ 180 ರೂಪಾಯಿ ಆಗಿದೆ. ಇನ್ನು ಪಾಕಿಸ್ತಾನದ 1 ಕಿಲೋಗ್ರಾಮ್ ಸೇಬು ಸುಮಾರು 450 ರೂಪಾಯಿ ಆಗಿದೆ. ಅಂದರೆ ಎಲ್ಲವೂ ಕೂಡ ತುಟ್ಟಿಯಾಗಿದೆ. ಆದರೂ ಕೂಡ ಪಾಕಿಸ್ತಾನ ಇದೆಲ್ಲ ಅಲ್ಲಿನ ಜನ ಹಿಡಿಶಾಪ ಆಗ್ತಿದ್ದಾರೆ. ನಾವೆಲ್ಲ ಭಾರತಕ್ಕೆ ಬರ್ತೀವಿ, ನಮ್ಮನ್ನು ಕರ್ಕೊಳ್ಳಿ ಮೋದಿಯವರೇ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ವಿಡಿಯೋ ಮಾಡಿದ್ದಾರೆ. ನಮಗೆ ಪಾಕಿಸ್ತಾನ ಸಹವಾಸವೇ ಬೇಡ, ಈ ವಿಭಜನೆ ಆಗಿದೆ ದೊಡ್ಡ ತಪ್ಪಾಯಿತು, ನಾವು ಪಾಕಿಸ್ತಾನಕ್ಕೆ ಬಂದೇ ದೊಡ್ಡ ತಪ್ಪಾಯಿತು, ಹಾಗೇನಾದರೂ ಈ ಪರಿಸ್ಥಿತಿ ಏನಾದರೂ ಮೊದಲೇ ಆಗಿದ್ದಿದ್ರೆ ನಾವು ಪಾಕಿಸ್ತಾನದಲ್ಲಿ ಇರ್ತಾನೆ ಇರಲಿಲ್ಲ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಮೋದಿಯವರನ್ನು ಹಾಡಿ ಹೊಗಳ್ತಿದ್ದಾರೆ, ಭಾರತವನ್ನು ಹಾಡಿ ಹೊಗಳ್ತಿದ್ದಾರೆ. ಆದರೆ ಈ ಪಾಕಿಸ್ತಾನ ಭಾರತವನ್ನು ಹೆಂಗಾದರೂ ಮಾಡಿ ಡ್ರ್ಯಾಗ್ ಮಾಡಬೇಕು, ಅಶಾಂತಿ ಏನಂತಂದರೆ ತಾಂಡವ ಆಡುವಂತೆ ಮಾಡಬೇಕು ಅನ್ನುವಂತಹ ಒಂದು ಇದರಲ್ಲಿ ಪಾಕಿಸ್ತಾನ ಇದೆ. ಆದರೆ ಸಾಲದಲ್ಲಿ ಈಗಾಗಲೇ ಮುಳುಗಿ ಹೋಗಿದೆ. ಪಾಕಿಸ್ತಾನದ ಸಾಲ 125 ಶತಕೋಟಿ ಹೆಚ್ಚಾಗಿದೆ. ಹಣದುಬ್ಬರದ ದರಗಳು ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದೆ. ಜೊತೆಗೆ ಜನಸಂಖ್ಯೆಯೂ ಕೂಡ ಅಷ್ಟೇ, ಅಂದರೆ ಜನಸಂಖ್ಯೆಯ 39.4% ಜನರು ಬಡತನ ರೇಖೆಗಿಂತ ಕೆಳಗೆ ಬಂದಿದ್ದಾರಂತೆ. ಯಾವತ್ತೂ ಕೂಡ ಅದೇ ಹೇಳಿದ್ನಲ್ಲ, 27 ಪ್ರಧಾನಿಗಳಾದರೂ ಕೂಡ ತಮ್ಮ ಖಜಾನೆಯನ್ನು ತುಂಬಿಸ್ಕೊಂಡ್ರು, ಆದರೆ ಪಾಕಿಸ್ತಾನವನ್ನು ಯಾರೂ ಕೂಡ ಅಭಿವೃದ್ಧಿ ಮಾಡಲಿಲ್ಲ. ಎದಕ್ಕೆ ಬೇಕು ಬಿಡಿ, ಅಭಿವೃದ್ಧಿ ಆಗಲಿ ಬಿಡಲಿ, ಯಾಕಂತಂದರೆ ಎಷ್ಟು ಅಭಿವೃದ್ಧಿ ಆದ್ರೂ ಏನು ಯೂಸು. ಭಾರತ ಮಿತ್ರ ರಾಷ್ಟ್ರವಾಗಿದ್ದಂತಹ ಭಾರತವನ್ನು ದ್ವೇಷ ರಾಷ್ಟ್ರವನ್ನಾಗಿ ಮಾಡಿಕೊಂಡಿದೆ ಇದೇ ಪಾಕಿಸ್ತಾನ. ಇನ್ನು ಪಾಕಿಸ್ತಾನದಲ್ಲಿ ಎಲ್ಲವೂ ಕೂಡ ಅಂದರೆ 10 ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ, ಅವ್ರಿಗೆ ಊಟನೇ ಸಿಗ್ತಿಲ್ಲ ಅಂತ ಏನಂತಂದರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಹೇಳ್ತಾ ಇದೆ. ಜನರ ಬಗ್ಗೆ ಯೋಚನೆ ಮಾಡಿ ಅಂತಂದರೆ ಇದೇ ಈ ಮೂರ್ಖ ಶಹಬಾಜ್ ಶರೀಫ್ ಏನು ಮಾಡ್ತಿದ್ದಾನೆ ಅಂತಂದರೆ ಭಾರತದ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಎಷ್ಟೋ 5500 ಎಷ್ಟೋ ಜನ ಏನಾಗಿದ್ದಾರೆ ಅಂತಂದರೆ ಸೈನಿಕರೇ, ನಮಗೆ ಯುದ್ಧವೇ ಬೇಡ, ನಿಮ್ಮ ಸಹವಾಸವೇ ಬೇಡ ಅಂತ ರಿಸೈನ್ ಕೊಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನ